ಔಷಧಿಗಳಿಂದ ದೂರವಿರಲು, ಅನಾರೋಗ್ಯದಿಂದ ಪಾರಾಗಲು, ಚೈತನ್ಯ ಲವಲವಿಕೆಯಿಂದ ದಿನ ಕಳೆಯಲು ಪ್ರತಿದಿನದಂತೆ ಇಂದು ಕೂಡ ಯೋಗಾಸನಗಳನ್ನು ಕಲಿಯೋಣ. ಇಂದಿನ ಯೋಗದಲ್ಲಿ ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗವನ್ನ ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ಧೈರ್ಯ ಆವೃತವಾಗುತ್ತದೆ. ಉತ್ತಮ ಕಾರ್ಯಗಳಲ್ಲಿ ಆವೃತವಾಗ್ತಕ್ಕಂಥ ಧೈರ್ಯ ಉತ್ತಮ ಏಳಿಗೆಯನ್ನ ತರುತ್ತದೆ. ಕೆಟ್ಟ ಕಾರ್ಯಗಳಲ್ಲಿ ಆವೃತವಾಗ್ತಕ್ಕಂಥ ಧೈರ್ಯ ನಿಮ್ಮ ಇಳಿಮುಖವನ್ನ ತರುತ್ತದೆ. ಹೇಳಲಾಗಿದೆ ಧೈರ್ಯ ಸರ್ವತ್ರ ಸಾಧನವೆಂದು. ಅದರಲ್ಲಿ ಯಾವುದೇ ಉನ್ನತ ಹಂತಗಳು ಸಾಧನೆ ಆಗ್ಬೇಕಾದಲ್ಲೂ ಧೈರ್ಯ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಆ ಧೈರ್ಯವನ್ನ ತರುವಲ್ಲಿ ಪ್ರತಿದಿನದ ಯೋಗದ ಅಭ್ಯಾಸ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಆ ಧೈರ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ಈಗ ಚಂದ್ರ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಚಂದ್ರ ನಮಸ್ಕಾರ ಯೋಗದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಅದ್ವಿತೀಯ ಭಾಗ. ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ 10 ಕಿಲೋಮೀಟರ್ಗಳ ಕಾಲ ವೇಗವಾಗಿ ಓಡಿದಾಗ ಎಷ್ಟು ಕ್ಯಾಲರೀಸ್ ಅನ್ನ ಬರ್ನ್ ಮಾಡಬಹುದು, ಅಷ್ಟು ಕ್ಯಾಲರೀಸ್ ಅನ್ನ ಬಹಳ ಸರಾಗವಾಗಿ ಬರ್ನ್ ಮಾಡಬಹುದು. ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವರು ಈ ಅಭ್ಯಾಸವನ್ನು ಮಾಡಬಾರ್ದು, ಅಥವಾ ಬೆನ್ನಿನ ಮೂಳೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವರು ಈ ಅಭ್ಯಾಸವನ್ನು ಮಾಡಬಾರ್ದು. ಉಳಿದಿರ್ತಕ್ಕಂಥ ಎಲ್ಲರೂ ಸಹ ಸರಾಗವಾಗಿ ಅಭ್ಯಾಸ ಮಾಡಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ಪ್ರಥಮದಲ್ಲಿ ಸಾಧ್ಯವಾದ ಮಟ್ಟದಲ್ಲಿ ಮಾತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು ಅತ್ಯಗತ್ಯ. ದಿನಗಳೆದಂತೆ ಅಭ್ಯಾಸವನ್ನು ಮುಂದುವರಿಸಬಹುದು. ಚಂದ್ರ ನಮಸ್ಕಾರದ ಸ್ಥಿತಿ. ನಿಧಾನವಾಗಿ ಕೈಗಳನ್ನು ಸ್ಥಿತಿಗೆ ತನ್ನಿ. ಏಕಂ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನ ಮೇಲೆ ತನ್ನಿ. ಕೈಗಳು ದೂರ ಬರಲಿ, ಹಸ್ತಗಳು ಮೇಲೆ ಬರುವಂತೆ ಅಳವಡಿಸಿ. ಸಾಧ್ಯವಾದಷ್ಟು ಹಿಂದೆ ಬಾಗಬೇಕು. ಈ ರೀತಿಯಲ್ಲಿ ನಿಧಾನವಾಗಿ ಮುಂದೆ ಬಾಗಿ ಹಸ್ತಗಳನ್ನ ಪಾದಗಳ ಪಕ್ಕಕ್ಕೆ ಅಳವಡಿಸಿ, ಹಣೆಯನ್ನ ಮಂಡಿಗೆ ಅಳವಡಿಸಿ, ಸಾಧ್ಯವಾದಲ್ಲಿ ಕಾಲುಗಳನ್ನ ಹಿಡಿದು ಎದೆ ಮತ್ತು ಗದ್ದವನ್ನ ತೊಡೆಯ ಮಾರ್ಗಕ್ಕೆ ಅಳವಡಿಸಿ. ಈ ರೀತಿಯಲ್ಲಿ ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ಹೊಟ್ಟೆಯ ಭಾಗ ಮತ್ತು ಪುಷ್ಟದ ಭಾಗದ ಅತಿ ಕೊಬ್ಬಿನ ಅಂಶ ಕರಗುತ್ತದೆ. ಉತ್ತಾನಾಸನ. ತ್ರೇಣಿ ಏಕಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಗಾಲನ ಮೇಲೆ ತನ್ನಿ, ತಲೆಯನ್ನ ಮೇಲೆ ತನ್ನಿ. ಸಹಜವಾದ ಉಸಿರಾಟವಿರಲಿ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ತೊಡೆ ಮತ್ತು ಪುಷ್ಟದ ಭಾಗದ ಅತಿ ಕೊಬ್ಬಿನ ಅಂಶ ಕರಗುತ್ತದೆ. ಮಧುಮೇಹ, ಮಲಬದ್ಧತೆ ಇವುಗಳು ಬರುವುದಿಲ್ಲ, ಇದ್ದಲ್ಲಿ ದೂರವಾಗ್ತವೆ. ಹೃದಯದ ತೊಂದರೆಗಳಿಗೂ ಸಹ ಉತ್ತಮವಾದ ಆಸನ. ಈ ಆಸನದಲ್ಲಿ ಎಡ ಕಿಬ್ಬೊಟ್ಟೆಯ ಭಾಗಕ್ಕೆ ಮತ್ತು ಹೃದಯದ ಭಾಗಕ್ಕೆ ವಿಶೇಷವಾದ ಒತ್ತಡ ಆವೃತವಾಗಬೇಕು. ಚತ್ವಾರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮೇಲೆ ತನ್ನಿ, ತಲೆಯನ್ನ ಮೇಲೆ ತರಬೇಕು. ಬಹಳ ಗಮನಿಸಬೇಕಾದಂತ ಮುಖ್ಯ ಅಂಶದಲ್ಲಿ ಕಾಲು ಹಿಂದೆ ಮುಂದೆ ಹೋಗಬಾರ್ದು. ಈ ರೀತಿಯಲ್ಲಿ ಬರಬೇಕು. ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ಎದೆ ಮತ್ತು ಭುಜದ ಭಾಗದ ಅನಾವಶ್ಯಕ ಕೊಬ್ಬಿನ ಅಂಶ ಕರಗುತ್ತದೆ. ಹೊಟ್ಟೆಯ ಭಾಗದ ಅತಿ ಕೊಬ್ಬಿನ ಅಂಶವೂ ಸಹ ಕರಗುತ್ತದೆ. ಪಂಚ. ಉಸಿರನ್ನು ಹೊರಗಡೆ ಬಿಡುತ್ತೆ. ನಿಧಾನವಾಗಿ ಎಡಗಾಲನ್ನ ಹಿಂದೆ ತನ್ನಿ. ಸಹಜ ಉಸಿರಾಟವನ್ನು ಅಳವಡಿಸಿಕೊಳ್ಳಬೇಕು. ಮಂಡಿಗಳು ಮತ್ತೆ ಮೊಣಕೈಗಳನ್ನ ಬಿಗಿ ಮಾಡಿ. ಈ ಆಸನದಿಂದ ಕೈಗಳ ಅನಾವಶ್ಯಕ ಕೊಬ್ಬಿನ ಅಂಶ ಕರಗುತ್ತದೆ. ಹೃದಯದ ತೊಂದರೆಗಳು ಬರುವುದಿಲ್ಲ, ಇದ್ದಲ್ಲಿ ದೂರವಾಗ್ತವೆ. ಆಮೇಲೆ ವಾಲ್ ಬ್ಲಾಕ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್, ವಾಲ್ ಬ್ಲಾಕೇಜ್ ಇತ್ಯಾದಿ. ಶೆಡ್. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಅಂದ್ರೆ ವೇಗವಾಗಿ ನೆಗೆದು ಹಿಮ್ಮಡಿಗಳನ್ನ ನೆಲಕ್ಕೆ ಅಳವಡಿಸಿ ಬಲಗಾಲನ್ನು ಮೇಲೆ ತನ್ನಿ.
ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ತಲೆಯ ಭಾಗಕ್ಕೆ ವಿಶಿಷ್ಟ ರಕ್ತದ ಚಲನೆ ಆವೃತವಾಗುತ್ತದೆ. ಹಿಪ್ ಜಾಯಿಂಟ್ಸ್ ಗಳ ತೊಂದರೆಗಳು ಬರುವುದಿಲ್ಲ, ಇದ್ದಲ್ಲಿ ದೂರವಾಗ್ತವೆ. ದೇಹದ ಸಮತ್ವತೆಯನ್ನು ಕಾಪಾಡುವಲ್ಲಿ ಆಸನ ಸಹಕಾರಿ. ಸಪ್ತ ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಗಾಲನ್ನು ಮುಂದೆ ತನ್ನಿ. ಹಸ್ತಗಳು ಪಾದದ ಪಕ್ಕಕ್ಕೆ ಇರಬೇಕು. ತಲೆಯನ್ನ ಮೇಲೆ ಮಾಡುವ ಆಸನಗಳನ್ನ ಅಭ್ಯಾಸ ಮಾಡುವಾಗ ಹಣೆ ಮತ್ತು ಕಣ್ಣಿನ ಸುತ್ತಲಲ್ಲಿ ರಿಂಕಲ್ಸ್ ಅನ್ನು ತರಬಾರದು. ಅಷ್ಟೇ ಉಸಿರನ್ನ ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲೆ ತನ್ನಿ. ಚಂದ್ರ ನಮಸ್ಕಾರದ ಎಲ್ಲ ಆಸನಗಳಲ್ಲೂ ಸಹಜ ಉಸಿರಾಟ ಅತ್ಯಗತ್ಯ. ನವ ಉಸಿರನ್ನು ಹೊರಗಡೆ ಬಿಡುತ್ತಾ ಕೈಗಳನ್ನ ಮುಂಬಾಕಿ ತನ್ನಿ. ಹಿಮ್ಮಡಿಗಳನ್ನ ಸೇರಿಸಿ ಹಸ್ತಗಳನ್ನ ಪಾದದ ಪಕ್ಕಕ್ಕೆ ಅಳವಡಿಸಿ ಹಣೆಯನ್ನ ಮಂಡಿಗಳ ಮೇಲೆ ಅಳವಡಿಸಿ ಸಹಜ ಉಸಿರಾಟ ಇರಲಿ. 30 ಸೆಕೆಂಡ್ಗಳು. ದರ್ಶನ್ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕೈಗಳನ್ನ ಕೆಳಭಾಗಕ್ಕೆ ತನ್ನಿ. ಆರೋಗ್ಯವಾಣಿ ಕೀಪ್ ಅನ್ ಆಪಲ್ ಎ ಡೇ ಕೀಪ್ ದಿ ಡಾಕ್ಟರ್ ಅವೇ ಅಂತ ಹೇಳಲಾಗಿದೆ. ದಿನದಲ್ಲಿ ಒಂದು ಆಪಲ್ ಅನ್ನ ಉಪಯೋಗಿಸಿ ಡಾಕ್ಟರ್ ಅನ್ನ ದೂರವಿರಿಸಿ ಅಂತ ಹೇಳಲಾಗಿದೆ. ಪ್ರತಿದಿನ ಆಪಲ್ ಅನ್ನ ಉಪಯೋಗಿಸ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬೇಡಿ. ವಾರದಲ್ಲಿ 3 ಬಾರಿ ಅಥವಾ 4 ಬಾರಿ ಸಣ್ಣ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ವಿಶಿಷ್ಟವಾದ ಆರೋಗ್ಯ ನಿಮ್ಮದಾಗುತ್ತದೆ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಅದರ ಜೊತೆಗೆ ಹಣ್ಣುಗಳನ್ನ ಕ್ರಮಬದ್ಧವಾಗಿ ಉಪಯೋಗಿಸುವುದರಿಂದ ವಿಶಿಷ್ಟವಾದ ಆರೋಗ್ಯ ನಿಮ್ಮದಾಗುತ್ತದೆ. ನಮಸ್ಕಾರ.